ರಹಸ್ಯಗಳು ಕೆಲವೊಮ್ಮೆ ಹಳ್ಳಿಗಳ ನದಿಯಂತೆ ಮೇಲ್ನೋಟಕ್ಕೆ ಶಾಂತ, ಆದರೆ ಒಳಗೆ ಅದ್ಭುತ ಶಕ್ತಿ ಹರಿಯುತ್ತಿರುತ್ತದೆ. ನೀವು ಅದನ್ನು ಸ್ಪರ್ಶಿಸಿದರೆ ಇತಿಹಾಸವೇ ಬದಲಾಗಬಹುದು. ಪ್ರಥಮ ಅಧ್ಯಾಯ. ಹಳೆಯ ಗಡಿಯಾರ ಮನೆಯಲ್ಲಿ ಆರಂಭ. ಮಲೆನಾಡಿನ ಮಂಜು ಕವಿದ ಪ್ರದೇಶದ ಮಧ್ಯದಲ್ಲಿ ಒಂದು ಹಳ್ಳಿ ಇತ್ತು. ಕಳ್ಳಮನೆ ಹಳ್ಳಿ. ಹಳ್ಳಿಯ ಹೊರವಲಯದಲ್ಲಿ ನಿಂತಿತ್ತು ಒಂದು ಹಳೆಯ ಯುರೋಪಿಯನ್ ಶೈಲಿಯ ಮನೆಯನ್ನು ಗಡಿಯಾರ ಮನೆ ಎಂದು ಕರೆಯುತ್ತಿದ್ದರು. ಅದರಲ್ಲಿ ಪ್ರತಿಯೊಂದು ಗಂಟೆಯೂ ವಿಭಿನ್ನ ಶಬ್ದ ಕೊಡುತ್ತಿತ್ತು, ಆದರೆ ಅಲ್ಲಿ ಯಾರೂ ವಾಸಿಸುತ್ತಿರಲಿಲ್ಲ. ಒಂದು ದಿನ ನಗರದಿಂದ ದರ್ಶನ್ ಎಂಬ ಯುವ ಪುರಾತತ್ವ ವಿದ್ಯಾರ್ಥಿ ಆ ಹಳ್ಳಿಗೆ ಬಂದ. ಅವನಿಗೆ ಹಳೆಯ ಸ್ಥಳಗಳ ಬಗ್ಗೆ ಕುತೂಹಲ. ಅವನು ತನ್ನ ಪ್ರಾಜೆಕ್ಟ್ಗಾಗಿ ಗಡಿಯಾರ ಮನೆಯಲ್ಲಿ ನಡೆಯುವ ಸಮಯದ ಅಸಾಮಾನ್ಯ ಘಟನೆ ಬಗ್ಗೆ ಅಧ್ಯಯನ ಮಾಡಲು ಬಂದಿದ್ದ. ಹಳ್ಳಿಯವರು ಅವನಿಗೆ ಎಚ್ಚರಿಸಿದರು, ಅಲ್ಲಿ ಸಮಯ ನಿಂತುಕೊಳ್ಳುತ್ತದೆ ಮಗ, ಒಳಗೆ ಹೋದವರು ಹಿಂದಿರುಗುವುದಿಲ್ಲ. ಆದರೆ ದರ್ಶನ್ನ ಕುತೂಹಲ ಆ ಎಚ್ಚರಿಕೆಯನ್ನು ಮೀರಿಹೋಗಿತು. ದ್ವಿತೀಯ ಅಧ್ಯಾಯ. ಗಡಿಯಾರದಲ್ಲಿ ಮರೆಯಾದ ಶಬ್ದ. ದರ್ಶನ್ ರಾತ್ರಿ ತನ್ನ ಕ್ಯಾಮೆರಾ, ಟಾರ್ಚ್ ಮತ್ತು ನೋಟ್ಬುಕ್ನು ತೆಗೆದುಕೊಂಡು ಗಡಿಯಾರ ಮನೆಗೆ ಹೋದ. ಒಳಗೆ ಧೂಳಿನಿಂದ ತುಂಬಿದ್ದರೂ ಗಡಿಯಾರಗಳು ಒಂದರ ನಂತರ ಒಂದು ಗಂಟೆ ಹೊಡೆಯುತ್ತಿದ್ದವು. ಆದರೆ ಎಲ್ಲ ಗಡಿಯಾರಗಳ ಸಮಯ ಒಂದೇ ಕ್ಷಣದಲ್ಲಿ ನಿಂತಿತ್ತು, ರಾತ್ರಿ 12:37. ಅವನ ಟಾರ್ಚ್ ಬೆಳಕು ಒಂದು ಕೋಣೆಗೆ ಹೋದಾಗ ಅಲ್ಲಿ ಗೋಡೆಗೆ ಅಂಟಿದ ಹಳೆಯ ಫೋಟೋ ಕಂಡುಬಂತು. ಆ ಫೋಟೋದಲ್ಲಿ ಒಂದೇ ಮುಖ 3 ಕಾಲದಲ್ಲಿ, ಮಗು, ಯುವಕ, ವೃದ್ಧ, ಆದರೆ ಮುಖ ಒಂದೇ. ಇದು ಹೇಗೆ ಸಾಧ್ಯ? ಅವನು ನಿಶ್ಶಬ್ದವಾಗಿ ಕೇಳಿಕೊಂಡ. ಫೋಟೋ ಹಿಂದಿನ ಭಾಗದಲ್ಲಿ ಬರೆಯಲಾಗಿತ್ತು, ಕಾಲವನ್ನು ಬದಲಾಯಿಸಿದವನು ತನ್ನ ಜೀವನವನ್ನೇ ಕಳೆದುಕೊಳ್ಳುತ್ತಾನೆ. ತೃತೀಯ ಅಧ್ಯಾಯ. ರಹಸ್ಯದ ದ್ವಾರ. ದರ್ಶನ್ ಕೋಣೆಯ ಮೂಲೆಯಲ್ಲಿ ಒಂದು ಕಲ್ಲಿನ ಬಾಗಿಲು ಕಂಡ. ಅದರಲ್ಲಿ ಇಂಗ್ಲಿಷ್ ಅಕ್ಷರಗಳಲ್ಲಿ T37 ಎಂದು ಲಿಖಿತವಾಗಿತ್ತು. ಅದು ಟೈಮ್ 37 ಎಂಬ ಸಂಕೇತವೆಂದು ಅವನು ಊಹಿಸಿದ. ಬಾಗಿಲು ತಳ್ಳಿದ ತಕ್ಷಣ ಭಾರೀ ಗಾಳಿಯ ಸದ್ದು ಮತ್ತು ಹಳೆಯ ಯಂತ್ರಗಳ ಶಬ್ದ ಕೇಳಿಸಿತು. ಒಳಗೆ ಬೆಳಕಿನ ವಲಯಗಳು ಹೊಳೆಯುತ್ತಾ ನೆಲದಿಂದ ಮೇಲಕ್ಕೆ ಹಾರುತ್ತಿದ್ದವು. ಅವನು ಅದರಲ್ಲಿ ಒಂದಕ್ಕೆ ಕಾಲಿಟ್ಟ ತಕ್ಷಣ ಎಲ್ಲವೂ ಕತ್ತಲಾಯಿತು. ಚತುರ್ಥ ಅಧ್ಯಾಯ. ಕಾಲದೊಳಗಿನ ಹಳ್ಳಿ. ದರ್ಶನ್ ಎಚ್ಚರಗೊಂಡಾಗ ಅವನ ಮುಂದೆ ಅದೇ ಹಳ್ಳಿ ಕಾಣಿಸುತ್ತಿತ್ತು, ಆದರೆ 80 ವರ್ಷ ಹಿಂದಿನಂತೆ. ಎಲ್ಲರೂ ಹಳೆಯ ಉಡುಪು ಧರಿಸಿದ್ದರೂ ಮನೆಗಳು ಮರದ ಬಾಗಿಲುಗಳಿಂದ ತುಂಬಿದ್ದವು. ಅವನು ಬೆಚ್ಚಿಬಿದ್ದು ಕೇಳಿದ, ಇದು ನಿಜನಾ? ನಾನು ಹಿಂದಿನ ಕಾಲದಲ್ಲಿದ್ದೇನೆ? ಒಬ್ಬ ವೃದ್ಧ ಆತನ ಕಡೆ ನೋಡಿ ಹೇಳಿದರು, ನೀನು ಮತ್ತೆ ಬಂದೆಯಾ? ನೀನೇ ಆ ಹುಡುಗ ದರ್ಶನಲ್ಲವೇ? 1942ರಲ್ಲಿ ಕಾಣೆಯಾಗಿದ್ದವನು? ಅವನು ನಿಶ್ಚಲ. 1942. ಅವನು ಅರಿತುಕೊಂಡ, ಅವನು ಗಡಿಯಾರ ಮನೆಯ ಕಾಲದ ರಹಸ್ಯದಲ್ಲಿ ಸಿಕ್ಕಿಬಿದ್ದಿದ್ದ. ಪಂಚಮ ಅಧ್ಯಾಯ. ಮಂಜಿನೊಳಗಿನ ಸತ್ಯ. ಹಳ್ಳಿಯ ಹಿರಿಯರಾದ ಮಾಧವಪ್ಪ ಅವನನ್ನು ಕರೆದುಕೊಂಡು ಹೋದರು. ಅವರು ಹೇಳಿದರು, ಈ ಗಡಿಯಾರ ಮನೆ ನಮ್ಮ ಪೂರ್ವಜರು ನಿರ್ಮಿಸಿದ್ದ ಪ್ರಯೋಗಾಲಯ. ಅವರು ಕಾಲದ ಯಂತ್ರ ಮಾಡಿದ್ದರು, ಆದರೆ ಒಂದು ದುರಂತದಲ್ಲಿ ಅದು ಹಾಳಾಗಿ ಸಮಯದ ಚಕ್ರ ತಿರುಗಿಹೋಯಿತು. ಯಾರು ಅದನ್ನು ಸ್ಪರ್ಶಿಸಿದರೂ ಕಾಲದೊಳಗೆ ಸಿಲುಕುತ್ತಾರಂತೆ. ದರ್ಶನ್ ಕೇಳಿದ, ಹಾಗಾದರೆ ಹಿಂದಿನವರು ಎಲ್ಲಿ ಹೋದರು? ಅವರು ಇಲ್ಲಿ ಇರುತ್ತಾರೆ, ಆದರೆ ಅವರ ಕಾಲ ನಿಂತಿದೆ. ಅವರು ಬದುಕಿರುವರು, ಆದರೆ ಮುಂದೆ ಹೋಗಲಾರೆ. ಅವನು ಹೊರಗೆ ಹೋದಾಗ ಹಳ್ಳಿಯ ಕೆಲವರು ಸ್ತಬ್ಧವಾಗಿಯೇ ನಿಂತಿದ್ದರು, ಉಸಿರಿಲ್ಲದ ಹಾಗೆ, ಆದರೆ ಚಲನೆಯೊಳಗೆ ಸ್ಥಿರ. ಕಾಲದ ಮಧ್ಯೆ ಸಿಕ್ಕಿಬಿದ್ದ ಜೀವಂತ ಪ್ರತಿಮೆಗಳು. ಷಷ್ಠ ಅಧ್ಯಾಯ. ಕಾಲದ ಪರೀಕ್ಷೆ. ಸಮಯದ ತಿರುವು ಪ್ರತಿ ಬಾರಿ ಅವನನ್ನು ಬೇರೆ ವರ್ಷಕ್ಕೆ ಕರೆದೊಯ್ಯುತ್ತಿತ್ತು. 1970, 2001 ಮತ್ತೆ 1942. ಪ್ರತಿ ವರ್ಷದಲ್ಲೂ ಅವನು ತನ್ನ ಹೆಸರಿನೊಬ್ಬ ವ್ಯಕ್ತಿಯನ್ನು ಕಂಡ. ಎಲ್ಲರೂ ಅವನೇ, ಆದರೆ ಬೇರೆ ಸಮಯದ ರೂಪದಲ್ಲಿ. ಅವನು ಅರ್ಥಮಾಡಿಕೊಂಡ, ಅವನೇ ಆ ಫೋಟೋದಲ್ಲಿದ್ದ ಮೂವರು. ಅವನ ಕುತೂಹಲವೇ ಅವನನ್ನು ಕಾಲದೊಳಗೆ ಬಂಧಿಸಿತ್ತು. ಸಪ್ತಮ ಅಧ್ಯಾಯ. ನಿಶ್ಶಬ್ದದ ತಿರುವು. ಒಮ್ಮೆ ರಾತ್ರಿ 12:37ಕ್ಕೆ ಅವನು ಮತ್ತೆ ಗಡಿಯಾರ ಮನೆಗೆ ಹೋದ. ಅವನು ಮಧ್ಯದ ಯಂತ್ರದ ಮೇಲೆ ಕೈ ಇಟ್ಟಾಗ ಅದರೊಳಗಿನ ವಾಯುಕಣ್ಣಿಗೆ ಬಾರದ ಬೆಳಕಾಗಿ ಬದಲಾಯಿತು. ಆಗ ಅವನ ಮುಂದೆ ಒಂದು ಹೋಲೋಗ್ರಾಫಿಕ್ ಮುಖ ಮೂಡಿತು, ಮಾಧವಪ್ಪನ ಯುವರೂಪ. ದರ್ಶನ್, ಕಾಲವನ್ನು ಅರಿಯಲು ನೀನು ಪ್ರಯತ್ನಿಸಿದ್ದೆ, ಆದರೆ ಕಾಲವನ್ನು ಬದಲಾಯಿಸಲು ಯಾರಿಗೂ ಹಕ್ಕಿಲ್ಲ. ನೀನು ನಮ್ಮ ತಪಸ್ಸಿನ ಭಾಗ. ಈಗ ನಿನ್ನ ಜೀವನವೇ ಈ ಮನೆಯ ರಹಸ್ಯವನ್ನು ಕಾಪಾಡಬೇಕು. ಹಠಾತ್ ಎಲ್ಲಾ ಬೆಳಕುಗಳು ನಿಂತವು. ಗಡಿಯಾರಗಳು ಮರುಪ್ರಾರಂಭವಾದವು. ಮಧ್ಯಾಹ್ನ 12:38 AM. ಅವನು ಅಲ್ಲಿ ಇರಲಿಲ್ಲ. ಅಂತ್ಯ ಅಧ್ಯಾಯ. ಹಳ್ಳಿಯ ಮರುಜೀವನ. ಮರುದಿನ ಬೆಳಿಗ್ಗೆ ಹಳ್ಳಿಯ ಜನರು ಗಡಿಯಾರ ಮನೆಯನ್ನು ನೋಡಲು ಬಂದಾಗ ಮನೆ ಹೊಸದಾಗಿ ಹೊಳೆಯುತ್ತಿದ್ದಂತೆ ಕಂಡಿತು. ಒಳಗೆ ಯಾರೂ ಇರಲಿಲ್ಲ, ಆದರೆ ಗೋಡೆಯ ಮೇಲೆ ಒಂದು ಹೊಸ ಫೋಟೋ ಹೂಡಲಾಗಿತ್ತು. ದರ್ಶನ್ ನಿಂತಿದ್ದ ಪಕ್ಕದಲ್ಲಿ ವೃದ್ಧ ಮಾಧವಪ್ಪ, ಹಳೆಯ ಬಿಳಿ ಬೆಳಕಿನ ಹಿನ್ನೆಲೆ.
ಆ ಫೋಟೋ ಕೆಳಗೆ ಒಂದು ಸಾಲು ಬರೆಯಲಾಗಿತ್ತು: ಕಾಲವನ್ನು ಅರಿತುಕೊಳ್ಳು, ಬದಲಾಯಿಸಲು ಪ್ರಯತ್ನಿಸಬೇಡ. ಹಳ್ಳಿ ಮತ್ತೆ ಶಾಂತವಾಯಿತು. ಗಡಿಯಾರ ಮನೆ ಬಾಗಿಲು ಮುಚ್ಚಿತ್ತು, ಆದರೆ ಅದರೊಳಗಿನ ಯಂತ್ರ ಇನ್ನೂ ಕೆಲಸ ಮಾಡುತ್ತಿತ್ತು. ಸಮಯದೊಳಗೆ ಯಾರೋ ಹೊಸದಾಗಿ ಬಂದರೆಂದು ಕಾಯುತ್ತಿತ್ತು. ಈ ಕಥೆ ಹೇಳುವುದೇನು ಅಂದರೆ, ಕುತೂಹಲವು ಮಹತ್ವದ ಶಕ್ತಿ, ಆದರೆ ಅದು ಮಿತಿಯನ್ನು ಅರಿಯಬೇಕು. ಕೆಲವು ರಹಸ್ಯಗಳು ಸತ್ಯದ ಬೆಲೆ ಪಾವತಿಸಿ ಮಾತ್ರ ಬಯಲಾಗುತ್ತವೆ. ದರ್ಶನ್ನಂತೆ ನಾವು ಸತ್ಯದ ಹುಡುಕಾಟಕ್ಕೆ ಹೋಗಬಾರದು ಮತ್ತು ಅದನ್ನು ತಿದ್ದಲು ಪ್ರಯತ್ನಿಸಬಾರದು. ಕೆಲವೊಮ್ಮೆ ಸತ್ಯವನ್ನು ಕಾಪಾಡುವುದು ಹೇಳುವುದಕ್ಕಿಂತ ದೊಡ್ಡ ಧೈರ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.